ಆರ್ಸಿಬಿಯಲ್ಲಿ ಒಗ್ಗಟ್ಟಿಲ್ಲ ಅಂತೆ. ಆಟಗಾರರ ವಿಚಾರದಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆಯಂತೆ. ಫ್ರಾಂಚೈಸಿ ಇದೇ ಕಾರಣದಿಂದ ಆರ್ಸಿಬಿ ಇಲ್ಲಿಯವರೆಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ವಂತೆ. ಹೀಗಂತ ಹೇಳಿದ್ದು ಬೇರ್ಯಾರೂ ಅಲ್ಲ, ಆರ್ಸಿಬಿ ಆಟಗಾರನೇ. ಆಶ್ಚರ್ಯ ಆಗ್ತಾ ಇದೆಯಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ವರ್ಷಗಳಿಂದ ಆರ್ಸಿಬಿ ಅಭಿಮಾನಿಗಳು ಕಾಯ್ತಾನೆ ಇದ್ದಾರೆ. ಆದ್ರೆ ಕೆಂಪಂಗೆ ಅಭಿಮಾನಿಗಳ ಕನಸು ಮಾತ್ರ ನನಸಾಗ್ತಾ ಇಲ್ಲ. ಯಾಕೋ ಏನೋ ಆರ್ಸಿಬಿ ಹಣೆ ಬರಹನೇ ಬದಲಾಗಿಲ್ಲ. ಆರ್ಸಿಬಿ ಪಾಲಿಗೆ ಟ್ರೋಫಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಆರ್ಸಿಬಿಗೆ ಯಾಕೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಆದ್ರೀಗ ಈ ಬಗ್ಗೆ ಆರ್ಸಿಬಿ ಆಟಗಾರನೇ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿಯ ಇನ್ಸೈಡ್ ಕಥೆಯನ್ನ ಬಿಚ್ಚಿಟ್ರು ಪಟೇಲ್. ಇದನ್ನ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗೋದು ಗ್ಯಾರಂಟಿ. ಆರ್ಸಿಬಿ ಯಾವತ್ತೂ ಕೂಡ ಒಂದು ತಂಡವಾಗಿ ಆಡ್ಲಿಲ್ಲ. ಮೈದಾನದಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಆರ್ಸಿಬಿಯಲ್ಲಿ ಕೆಲ ಆಟಗಾರರು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ತಂಡದ ಬಗ್ಗೆ, ತಂಡದ ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಆರ್ಸಿಬಿಯ ಮಾಜಿ ಆಟಗಾರನೇ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ, ಆರ್ಸಿಬಿಯ ಮಾಜಿ ಆಟಗಾರ ಪಾರ್ಥಿವ್ ಪಟೇಲ್. ಇಲ್ಲಿ ಸ್ಟಾರ್ ಆಟಗಾರರಿಗೆ ಮಾತ್ರ ಇಂಪಾರ್ಟೆನ್ಸ್. ಆರ್ಸಿಬಿ ಬಣ್ಣ ಬಯಲು ಮಾಡಿದ್ರ ಪಾರ್ಥಿವ್. ಹಾಗೆ ಪಾರ್ಥಿವ್ ಪಟೇಲ್ 4 ವರ್ಷ ಆರ್ಸಿಬಿ ಫ್ಯಾಮಿಲಿಯಲ್ಲಿದ್ರು. ಆರ್ಸಿಬಿಗಾಗಿ 4 ವರ್ಷ ಆಡಿದ್ರು. ಇಲ್ಲಿ ಫ್ರಾಂಚೈಸಿ ಕೂಡ ಯಾವಾಗ್ಲೂ ಕೆಲ ಆಟಗಾರರ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಂತೆ. ನಾನಿದ್ದಾಗ ತಂಡದಲ್ಲಿ ಕೊಹ್ಲಿ, ಗೇಲ್, ಎಬಿಡಿ ಇದ್ರು. ಆ ಸಮಯದಲ್ಲಿ ಈ ಮೂವರಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಲಾಗ್ತಿತ್ತು ಅಂತ ಹೇಳೋ ಮೂಲಕ ಆರ್ಸಿಬಿ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಪಟೇಲ್ ಹೇಳಿಕೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಒಂದು ತಂಡ ಗೆಲ್ಬೇಕು ಅಂದ್ರೆ ತಂಡದಲ್ಲಿ ಒಗ್ಗಟ್ಟು ಇರಲೇಬೇಕು. ಎಲ್ಲ ಆಟಗಾರರಿಗೆ ಇಲ್ಲಿ ಇಂಪಾರ್ಟೆನ್ಸ್ ನೀಡಬೇಕು. ಇದೇ ಇಲ್ಲ ಅಂದ್ರೆ ಟ್ರೋಫಿ ಗೆಲ್ಲೋದು ಹೇಗೆ ಅಲ್ವಾ? ಇನ್ನು ಆರ್ಸಿಬಿ ಮೇಲೆ ಪಾರ್ಥಿವ್ ಪಟೇಲ್ ದೊಡ್ಡ ಬಾಂಬ್ ಹಾಕಿದ್ದಾರೆ. ಈ ಆರೋಪಕ್ಕೆ ಆರ್ಸಿಬಿ ಫ್ರಾಂಚೈಸಿ ಏನಾದ್ರೂ ರಿಯಾಕ್ಟ್ ಮಾಡುತ್ತಾ ಕಾದ್ ನೋಡ್ಬೇಕಷ್ಟೇ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆರ್ಸಿಬಿಯಲ್ಲಿ ಒಗ್ಗಟ್ಟಿಲ್ಲ ಅಂತೆ. ಆಟಗಾರರ ವಿಚಾರದಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆಯಂತೆ. ಫ್ರಾಂಚೈಸಿ ಇದೇ ಕಾರಣದಿಂದ ಆರ್ಸಿಬಿ ಇಲ್ಲಿಯವರೆಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ವಂತೆ. ಹೀಗಂತ ಹೇಳಿದ್ದು ಬೇರ್ಯಾರೂ ಅಲ್ಲ, ಆರ್ಸಿಬಿ ಆಟಗಾರನೇ. ಆಶ್ಚರ್ಯ ಆಗ್ತಾ ಇದೆಯಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ವರ್ಷಗಳಿಂದ ಆರ್ಸಿಬಿ ಅಭಿಮಾನಿಗಳು ಕಾಯ್ತಾನೆ ಇದ್ದಾರೆ. ಆದ್ರೆ ಕೆಂಪಂಗೆ ಅಭಿಮಾನಿಗಳ ಕನಸು ಮಾತ್ರ ನನಸಾಗ್ತಾ ಇಲ್ಲ. ಯಾಕೋ ಏನೋ ಆರ್ಸಿಬಿ ಹಣೆ ಬರಹನೇ ಬದಲಾಗಿಲ್ಲ. ಆರ್ಸಿಬಿ ಪಾಲಿಗೆ ಟ್ರೋಫಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಆರ್ಸಿಬಿಗೆ ಯಾಕೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಆದ್ರೀಗ ಈ ಬಗ್ಗೆ ಆರ್ಸಿಬಿ ಆಟಗಾರನೇ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿಯ ಇನ್ಸೈಡ್ ಕಥೆಯನ್ನ ಬಿಚ್ಚಿಟ್ರು ಪಟೇಲ್. ಇದನ್ನ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗೋದು ಗ್ಯಾರಂಟಿ. ಆರ್ಸಿಬಿ ಯಾವತ್ತೂ ಕೂಡ ಒಂದು ತಂಡವಾಗಿ ಆಡ್ಲಿಲ್ಲ. ಮೈದಾನದಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಆರ್ಸಿಬಿಯಲ್ಲಿ ಕೆಲ ಆಟಗಾರರು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ತಂಡದ ಬಗ್ಗೆ, ತಂಡದ ಯಶಸ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಆರ್ಸಿಬಿಯ ಮಾಜಿ ಆಟಗಾರನೇ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ, ಆರ್ಸಿಬಿಯ ಮಾಜಿ ಆಟಗಾರ ಪಾರ್ಥಿವ್ ಪಟೇಲ್. ಇಲ್ಲಿ ಸ್ಟಾರ್ ಆಟಗಾರರಿಗೆ ಮಾತ್ರ ಇಂಪಾರ್ಟೆನ್ಸ್. ಆರ್ಸಿಬಿ ಬಣ್ಣ ಬಯಲು ಮಾಡಿದ್ರ ಪಾರ್ಥಿವ್.
ಹಾಗೆ ಪಾರ್ಥಿವ್ ಪಟೇಲ್ 4 ವರ್ಷ ಆರ್ಸಿಬಿ ಫ್ಯಾಮಿಲಿಯಲ್ಲಿದ್ರು. ಆರ್ಸಿಬಿಗಾಗಿ 4 ವರ್ಷ ಆಡಿದ್ರು. ಇಲ್ಲಿ ಫ್ರಾಂಚೈಸಿ ಕೂಡ ಯಾವಾಗ್ಲೂ ಕೆಲ ಆಟಗಾರರ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಂತೆ. ನಾನಿದ್ದಾಗ ತಂಡದಲ್ಲಿ ಕೊಹ್ಲಿ, ಗೇಲ್, ಎಬಿಡಿ ಇದ್ರು. ಆ ಸಮಯದಲ್ಲಿ ಈ ಮೂವರಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಲಾಗ್ತಿತ್ತು ಅಂತ ಹೇಳೋ ಮೂಲಕ ಆರ್ಸಿಬಿ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಪಾರ್ಥಿವ್ ಪಟೇಲ್ ಹೇಳಿಕೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಒಂದು ತಂಡ ಗೆಲ್ಬೇಕು ಅಂದ್ರೆ ತಂಡದಲ್ಲಿ ಒಗ್ಗಟ್ಟು ಇರಲೇಬೇಕು. ಎಲ್ಲ ಆಟಗಾರರಿಗೆ ಇಲ್ಲಿ ಇಂಪಾರ್ಟೆನ್ಸ್ ನೀಡಬೇಕು. ಇದೇ ಇಲ್ಲ ಅಂದ್ರೆ ಟ್ರೋಫಿ ಗೆಲ್ಲೋದು ಹೇಗೆ ಅಲ್ವಾ? ಇನ್ನು ಆರ್ಸಿಬಿ ಮೇಲೆ ಪಾರ್ಥಿವ್ ಪಟೇಲ್ ದೊಡ್ಡ ಬಾಂಬ್ ಹಾಕಿದ್ದಾರೆ. ಈ ಆರೋಪಕ್ಕೆ ಆರ್ಸಿಬಿ ಫ್ರಾಂಚೈಸಿ ಏನಾದ್ರೂ ರಿಯಾಕ್ಟ್ ಮಾಡುತ್ತಾ ಕಾದ್ ನೋಡ್ಬೇಕಷ್ಟೇ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.